ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೋರ್ಡ್ಗೆ ಅದೇ ಗ್ರಾಮದ ಚಂದ್ರು ಅಂತಕ್ಕಂಥವನು ಮಸಿ ಬೆಳೆದಿದ್ದಾನೆ, ಸಗಣಿ ಬೆಳೆದಿದ್ದಾನೆ. ಈ ಕೃತ್ಯವನ್ನ ಬೆಳಿಗ್ಗೆ 4 ಗಂಟೆ ಅವಧಿನಲ್ಲಿ ಮಾಡಿದ್ದಾನೆ. ಇದನ್ನ ಮಾಡಿಬಿಟ್ಟು ತಪ್ಪಿಸ್ಕೊಳ್ಳುವಾಗ ಗ್ರಾಮದ ಮಹಿಳೆಯರಿಗೆ ಗೊತ್ತಾಗಿ ಅವರು ಎಲ್ಲರನ್ನೂ ಎಚ್ಚರಿಸಿ ಅವನನ್ನ ಹಿಡ್ಕೊಂಡು ಊರಲ್ಲಿ ಕಂಬಕ್ಕೆ ಕಟ್ಟಾಕಿ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ದಯವಿಟ್ಟು ಬನ್ನಿ ಅಣ್ಣ ಅಂತ ನನಗೆ ಕರೆದ. ನಾನು ಆಕ್ಚುಲಿ ಕೊಪ್ಪಳ ಮತ್ತು ಗದಗ ಟೂರ್ ಮುಗಿಸ್ಕೊಂಡು ಟ್ರೈನಲ್ಲಿ ಬರ್ತಾ ಇರುವಾಗ ಬೆಂಗಳೂರಲ್ಲಿ ಇಳಿದು ನಾನು ಮೈಸೂರಿಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ನಾನು ಮಾದೇವಸ್ವಾಮಿ ಅವರಿಗೆ ಹೇಳಿದೆ. ಈಗ ಗೊತ್ತಾಗಿದ್ದೇನು ಅಂತಂದ್ರೆ ಪೊಲೀಸವ್ರ ಜೊತೆ ನಾನು ಮಾತಾಡಿದೆ, ಬೆಳಿಗ್ಗೆನೆ ಮಾತಾಡಿದೆ. ನಾನು ಅವ್ರಿಗೆ ಹೇಳಿದೆ, ಈ ವಿಷಯ ಬಹಳ ಸೂಕ್ಷ್ಮವಾದಂಥ ವಿಷಯ, ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೋರ್ಡ್ಗೆ ಅಪಮಾನ ಮಾಡೋದು ಅಂತಂದ್ರೆ ಅದು ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡ್ದಂಗೆ. ಹಾಗಾಗಿ ಈ ಹುಡುಗನ ಮೇಲೆ ರಾಷ್ಟ್ರದ್ರೋಹದ ಕೇಸ್ ಹಾಕ್ಬೇಕು, ಅವನಿಗೆ ಬೇಲ್ ಸಿಕ್ಕಬಾರ್ದು, ಅವನು ಬೇಲ್ ತಕೊಂಡು ಆಚೆ ಬರಬಾರ್ದು. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜ್ಯೋತಿಗೌಡನಪುರದಲ್ಲಿ ನಡೆದಂತ ಘಟನೆ ಏನಾಯ್ತು, ಮೈಸೂರು ತಾಲೂಕಿನ ವಾಜಮಂಗಲ ಮತ್ತು ಮರಿಗೌಡನ ದೊಡ್ಡಿನಲ್ಲಿ ನಡೆದಂತ ಘಟನೆಗಳಿಗೆ ಏನಾಯ್ತು, ಪೊಲೀಸರು ನಿಜವಾದ ಅಪರಾಧಿಯನ್ನ ಹಿಡಿಯೋದ್ರಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಕಾಣಿಸುತ್ತೆ. ಕೆಲವು ಕಡೆ ಅರೆಸ್ಟ್ ಆಗಿ ಬೇಲ್ ತಕೊಂಡು ಹೊರಗಡೆ ಬಂದಿರುವಂತ ಪ್ರಕರಣಗಳನ್ನ ನಾವು ನೋಡಿರೋದ್ರಿಂದ, ಜನರೇ ಹಿಡಿದು ಕೊಟ್ಟಿರೋದ್ರಿಂದ ನೀವು ಸೀರಿಯಸ್ FIR ಮಾಡಿ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾನು ಮಾತಾಡಿದ್ದೇನೆ. ಸೊ ಇಂಥ ಘಟನೆಗಳು ಮುಂದೆ ಮರುಕಳಿಸಬಾರ್ದು. ನಮ್ಮ ಭಾಗದಲ್ಲಿ, ಗ್ರಾಮದಲ್ಲಿ, ಆ ಪ್ರದೇಶದಲ್ಲಿ ಈ ಘಟನೆಗಳು ಅಶಾಂತಿಯನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಪೊಲೀಸವರು ಈ ಕೇಸನ್ನ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡಿ ಅಂತ ನಾನು ಪೊಲೀಸ್ ಅವರಿಗೆ ಮಾತಾಡಿದ್ದೇನೆ. ಮತ್ತೆ ನಾನೀಗ ನಾನು ಬಂದು ಆ ಗ್ರಾಮದಲ್ಲಿ ಏನು ನಡೆದಿದೆ ಅನ್ನೋದನ್ನು ಕೂಡ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಆ ಗ್ರಾಮದ ಜನರ ಜೊತೆಗಿದ್ದೀನಿ. ಬಾಬಾ ಸಾಹೇಬರಿಗೆ ಎಲ್ಲೇ ಅವಮಾನ ಆದ್ರೂ ಕೂಡ ಅದು ಇಡೀ ರಾಜ್ಯಕ್ಕೆ, ಎಲ್ಲ ಶೋಷಿತ ವರ್ಗಗಳಿಗೆ, SC ST OBCಗಳು ಎಲ್ಲರಿಗೂ ಕೂಡ ಅವಮಾನ ಮಾಡ್ದಂಗೆ. ಆದ್ರಿಂದ ಈ ರೀತಿಯ ಅವಮಾನ ಆಗೋದನ್ನ ನಾವೆಲ್ಲರೂ ಸೇರಿ ತಡಿಬೇಕಾಗಿದೆ. ಹಾಗಾಗಿ ಈ ಹುಡುಗ ಏನ್ ಚಂದ್ರು ಇದ್ದಾನೆ, ಇವನನ್ನ ಬೇಲ್ ಸಿಕ್ಕದೆ ಇರೋ ರೀತಿ FIR ಮಾಡಿ ರಾಷ್ಟ್ರದ್ರೋಹದ ಕೇಸನ್ನ ಹಾಕಿ ಒಳಗಡೆ ಹಾಕಿ ಅಂತ ನಾನು ಹೇಳಿದ್ದೀನಿ. ಸರ್ಕಾರ ಇದನ್ನ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ.